ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅರಣ್ಯ ಭೂಮಿ ಹಾಗೂ ಪ್ರದೇಶಗಳ ಸಂರಕ್ಷಣೆಗಾಗಿ ಸಿದ್ಧಪಡಿಸಲಾಗಿರುವ ಈ ಒಂದು ಅರಣ್ಯ ಭೂಮಿ ಆ್ಯಪ್ನ ಕುರಿತಂತೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಲಯ ಅರಣ್ಯಾಧಿಕಾರಿ ಈರೇಗೌಡರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲಿಗೆ ಈ ಒಂದು ಅರಣ್ಯ ಭೂಮಿ ಆ್ಯಪ್, ಇದರ ಪ್ರಾಮುಖ್ಯತೆ ಏನು, ಇದರ ಹಿನ್ನೆಲೆ ಏನು, ಯಾಕೆ ಈ ಒಂದು ಆ್ಯಪ್ನ ಸಿದ್ಧಪಡಿಸಲಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ. ಅರಣ್ಯ ಭೂಮಿ ಅಪ್ಲಿಕೇಶನ್ ಅಂತ ಏನು ನಾವು ಕರಿತೀವಿ, ಅರಣ್ಯ ಭೂಮಿ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೋದಾಗುತ್ತೆ. ತಾವೇ ಹೇಳ್ದಂಗೆ ಅರಣ್ಯ ಭೂಮಿ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅರಣ್ಯ ಪ್ರದೇಶಗಳನ್ನ ನಾವು ಅರಣ್ಯ ಭೂಮಿ ಅಂತ ಕರಿತೀವಿ. ಸೊ ಈಗ ನಾವು ಹೇಳ್ತಾ ಇರೋದು ಅರಣ್ಯ ಭೂಮಿ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್. ಅಂದ್ರೆ ಈ ಅರಣ್ಯ ಪ್ರದೇಶಗಳ ಮಾಹಿತಿನ ಒಳಗೊಂಡಿರುವಂತ ಒಂದು ತಂತ್ರಾಂಶ. ಆ ಎಲ್ಲಾ ಅರಣ್ಯ ಭೂಮಿನ ನಾವು ಒಂದು ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಒಂದು ದತ್ತಾಂಶ ರೂಪದಲ್ಲಿ ನಾವು ಎಲ್ಲಾ ಫೀಲ್ಡ್ ಸ್ಟಾಫ್ಗಳಿಗೆ ಒದಗಿಸ್ಕೊಡ್ತೀವಿ. ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ, ಇದು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಈಗ ಪ್ರಥಮವಾಗಿ ನಾವು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೊಡ್ತಾ ಇದೀವಿ. ಮುಂದೆ ಸರ್ಕಾರದ ಇದ್ರ ಮೇಲೆ ಜನಗಳಿಗೂ ಕೂಡ ಇದು ಮಾಡ್ಬೋದು. ಮೇನ್ ಮುಖ್ಯ ಉದ್ದೇಶ ಏನಂತ ಅಂದ್ರೆ ಅರಣ್ಯ ಗಡಿಗಳಂತ ನಾವು ಯೂಶ್ವಲಿ ಅರಣ್ಯ ಭೂಮಿ ಅಂತ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ಅರಣ್ಯ ಪ್ರದೇಶ ಅಂತ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ಸೀದಾ ನಾವು ಈ ಅಪ್ಲಿಕೇಶನ್ ಅಲ್ಲಿ ಒನ್ಲಿ ಅರಣ್ಯ ಗಡಿಗಳ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಅರಣ್ಯ ಗಡಿಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಇಲ್ಲಿ. ಆಕ್ಚುಲಿ ನಾವು ಅರಣ್ಯ ಭೂಮಿ ಒಂದು ಗೊತ್ತಾದ್ರೆ ನಮ್ಮ ಅರಣ್ಯ ಪ್ರದೇಶ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ಅರಣ್ಯ ಪ್ರದೇಶ ನಮ್ಮ ಸಿಬ್ಬಂದಿಗಳಿಗೂ ಗೊತ್ತಾಗುತ್ತೆ. ಸಿಬ್ಬಂದಿಗಳಿಗೆ ಚೆನ್ನಾಗಿ ಗೊತ್ತಾದ್ರೆ ಖಂಡಿತ ಅವರು ಅರಣ್ಯ ಪ್ರದೇಶನ ಕರೆಕ್ಟಾಗಿ ಸಂರಕ್ಷಣೆ ಮಾಡ್ತಾರೆ. ಸೊ ಅರಣ್ಯ ಗಡಿನ ನಾವು ಎಲ್ಲರಿಗೂ ತೋರಿಸ್ಕೊಡೋದು ಇದ್ರದ್ದು ಆಕ್ಚುಲಿ ಮುಖ್ಯ ಉದ್ದೇಶ ಆಗಿದೆ. ಸೊ ಅದನ್ನ ಇಟ್ಕೊಂಡು ಮುಂದೆ ಅವರು ನಿರ್ವಹಣೆ ಮಾಡ್ತಾ ಹೋದ್ರೆ ಬಹಳ ಸುಲಭವಾಗಿ, ನಾವು ಮೊದಲು ಏನು ಮಾಡ್ತಾ ಇದ್ವಿ, ಡಾಕ್ಯುಮೆಂಟ್ ಅಂತಂದ್ರೆ ಏನು ದಾಖಲೆಗಳಿದೆ, ಹಳೇ ರೀತಿ ಸುಮಾರಷ್ಟು ದಸ್ತಾವೇಜುಗಳು, ಗೆಜೆಟ್ ನೋಟಿಫಿಕೇಶನ್ಗಳು, ಮ್ಯಾಪ್ಗಳು, ಇವನ್ನೆಲ್ಲ ಇಟ್ಕೊಂಡು ಅವನ್ನೆಲ್ಲನ ಕ್ರೋಢೀಕರಿಸಿ ತಾವು ಅವರು ಒಂದಷ್ಟು ಆಫೀಸಲ್ಲಿ ಕುಂತ್ಕೊಂಡು ಅವನ್ನೆಲ್ಲನೂ ತಾಳೆ ಮಾಡಿ ಸರಿ ಮಾಡಿ ಮತ್ತೆ ಫೀಲ್ಡ್ಗೆ ಹೋಗಿ ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಹಳೇ ಮೆಥಡ್ ಆದಂಥ ಚೈನ್ ಎಳೆಯೋದು ಅಥವಾ ಅದ್ರ ಜೊತೆಗೆ ಇನ್ನೊಂದು 4-5 ಸಿಬ್ಬಂದಿ, ಈ ಥರ ಸುಮಾರಷ್ಟು ಕಷ್ಟಪಡ್ತಾ ಇದ್ರು. ಆ ಕಷ್ಟ ಏನು ಪಡ್ತಾ ಇದ್ರು ಅದನ್ನ ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಧುನಿಕ ತಂತ್ರಜ್ಞಾನ ಏನಿದೆ, ಅದರಲ್ಲೂ GPS ಅನ್ನೋ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮತ್ತೆ GIS ಅಂತ ಏನು ಇದಿದೆ ಆ ಮೆಥಡ್ನು ಕೂಡ ಯೂಸ್ ಮಾಡಿಕೊಂಡು ಈ ಏನು ಹಿಂದೆ ಮಾಡ್ತಿದ್ರು ಅದೇ ಥರ ಅದೆಲ್ಲ ದಾಖಲೆಗಳನ್ನ ಮೊಬೈಲ್ ಇದರಲ್ಲಿ ನಾವು ನಮ್ಮ ಸಿಬ್ಬಂದಿಗಳಿಗೆ ಒದಗಿಸ್ಕೊಡ್ತೀವಿ. ಆ ಅಪ್ಲಿಕೇಶನ್ ಹೇಗಪ್ಪ ಅಂದ್ರೆ ಅವರು ಎಲ್ಲಿರ್ತಾರೆ ಫಸ್ಟ್ ಒಂದು ತುಂಬಾ ಸುಲಭವಾಗಿ ಮಾಡ್ಬೇಕು ಅಂತ ನಾವ್ ಹೇಳ್ತಾ ಇದೀವಿ. ತುಂಬಾ ಸುಲಭ ಅಂದ್ರೆ ಏನಂದ್ರೆ ಸರಳೀಕರಣ ಅಂತ ಅಂದ್ರೆ ಅವ್ರು ಒಂದು ಜಾಗಕ್ಕೆ ಹೋದ್ರೆ ಈ ಜಾಗ ಯಾವುದು ಅಂತ ಕಂಡಿಡ್ಕೊಳ್ಳೋದು ಬಹಳ ಕಷ್ಟ. ಎಲ್ಲಿದೀವಿ ನಾವು ಅಂತ ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಫಸ್ಟ್ ಎಲ್ಲಿದೀವಿ ಅಂತ ಕಂಡಿಡಿಯೋಕೆ ಬಹಳ ಕಷ್ಟ ಪಡ್ತಾರೆ. ಸೊ ಆ ಫಸ್ಟ್ ನಾವ್ ಎಲ್ಲಿದೀವಿ ಅಂತ ಅವ್ರಿಗೆ ಬೇಗ ತಿಳಿಯೋಕೆ ಇದು ನಾವು ಇದನ್ನ ಅರಣ್ಯ ಭೂಮಿ ಅಪ್ಲಿಕೇಶನ್ ಕೊಡ್ತೀವಿ. ಸೊ ಅರಣ್ಯ ಗಡಿ ತುಂಬಾ ಪ್ರಮುಖ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ಆ್ಯಪ್ ಇದರಿಂದಾಗಿ. ಹಾಗೆ ಗಡಿ ಯಾಕೆ ಅಷ್ಟು ಪ್ರಮುಖವಾಗುತ್ತೆ, ಅರಣ್ಯ ಗಡಿ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ? ಅರಣ್ಯ ಗಡಿ ಇದರಲ್ಲಿ ತುಂಬಾ ಮುಖ್ಯ. ಅಪ್ಲಿಕೇಶನ್ ಅಂತ ಅಷ್ಟೇ ಅಲ್ಲ, ಅರಣ್ಯದ ಗಡಿ ಕೂಡ ಬಹಳ ಪ್ರಮುಖ ಆಗುತ್ತೆ. ಖಂಡಿತ. ನನ್ನ ಪ್ರಕಾರ ಅರಣ್ಯ ಗಡಿ ನಾವ್ ಹೇಗೆ ನಮ್ಮ ಜಾಗಗಳಿಗೆ ಬೇಲಿ ಅಂತ ಹೇಳ್ತೀವಲ್ಲ, ನಮ್ಮ ಅರಣ್ಯ ಪ್ರದೇಶಕ್ಕೆ ಎಲ್ಲಾ ಜಾಗಗಳಿಗೂ ಬೇಲಿ ಹಾಕಕ್ಕಾಗೋದಿಲ್ಲ. ನಾವು ಅದನ್ನ ಗಡಿ ಅಂತಾನೆ ಕರಿತೀವಿ. ನಮ್ ಗಡಿ ಗೊತ್ತಿದ್ರೆ ಯಾವಾಗ ಬೇಕಾದ್ರೂ ಇಲ್ಲಿವರೆಗೆ ಅರಣ್ಯ ಪ್ರದೇಶ ಅಂತ ಹೇಳ್ಬೋದು. ಸೊ ಹಾಗಾಗಿ ಅರಣ್ಯ ಗಡಿ ಬಹಳ ಮುಖ್ಯ. ಅಲ್ಲಿ ಅರಣ್ಯ ಗಡಿನ ತಿಳ್ಕೊಳ್ಳೋದು ಮುಖ್ಯ. ಬರೀ ನಮ್ ಸಿಬ್ಬಂದಿಗಳಿಗೆ ಅಷ್ಟೇ ಅಲ್ಲ, ಜನಗಳಿಗೂ ತುಂಬಾ ಮುಖ್ಯ. ಕಾರಣ ಏನಂತಂದ್ರೆ ಇದು ಅರಣ್ಯ ಗಡಿ ಅಂತ ಗೊತ್ತಾದ್ರೆ ಪಾಪ ಅವರು ಹೋಗ್ಬಿಟ್ಟು ಒತ್ತುವರಿ ಮಾಡಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಎಷ್ಟೊಂದು ಜನ ಒತ್ತುವರಿ ಮಾಡ್ತಾರೆ. ನಮ್ಗೆ ಇದು ಅರಣ್ಯ ಗಡಿ ಅಂತ ಗೊತ್ತಿದ್ರೆ ನಮ್ಮ ಸಿಬ್ಬಂದಿಗಳು ಕೂಡ ಅವ್ರಿಗೆ ಒತ್ತುವರಿ ಮಾಡಕ್ ಬಿಡಲ್ಲ. ಸೊ ಈಗಿರುವಂತ ಗೊಂದಲಗಳು ಹೇಗಿದೆ ಅಂತಂದ್ರೆ, ಕೆಲವೊಂದ್ ಜನ ಇದು ಅರಣ್ಯ ಅಂತ ಗೊತ್ತಿದ್ದೂ ಕೂಡ ಒತ್ತುವರಿ ಮಾಡ್ತಾರೆ, ಕೆಲವೊಬ್ರು ಗೊತ್ತಿಲ್ಲದೆ ಮಾಡ್ತಾರೆ. ಸೊ ಇದರಿಂದ ನಾವು ಗೊತ್ತಿಲ್ಲದೆ ಮಾಡುವಂತವ್ರನ್ನ ತಡೆಗಟ್ಟಬಹುದು. ಸಿಬ್ಬಂದಿಗೂ ಕೂಡ ಅಷ್ಟೇನೆ. ನಮ್ಮ ಸಿಬ್ಬಂದಿಗಳ ವ್ಯವಸ್ಥೆ ಹೇಗಿರ್ತದೆ ಅಂತ ಹೇಳಿದ್ರೆ,
ವರ್ಗಾವಣೆ ಆಗ್ತಾರೆ. ಸೊ ವರ್ಗಾವಣೆ ಆದ ತಕ್ಷಣ ಅವ್ರಿಗೇನು ಅರಣ್ಯ ಭೂಮಿದು ಅರಣ್ಯ ಬೌಂಡ್ರಿದು ಗೊತ್ತಾಗಲ್ಲ, ತಕ್ಷಣ ಗೊತ್ತಾಗೋದಿಲ್ಲ. ಅವರು ಅಲ್ಲಿ ಇದ್ದು ಸುಮಾರಷ್ಟು ವರ್ಷಗಟ್ಟಲೆ ಇದ್ದು ಅದನ್ನೆಲ್ಲ ಒಂದು 2 ರೌಂಡ್ 3 ರೌಂಡ್ ಬಂದ ಮೇಲೆ, ಸುಮಾರಷ್ಟು ಸಲ ಬಂದ ಮೇಲೆ ಮಾತ್ರ ಅವ್ರಿಗೆ ಆ ಗಡಿ ಬಗ್ಗೆ ಅರಿವಾಗುತ್ತೆ. ಸೊ ಅಷ್ಟರೊಳಗಡೆ ಸುಮಾರಷ್ಟು ಕೃತ್ಯಗಳು ನಡೆದೋಗಿರುತ್ತೆ, ಒತ್ತುವರಿ ಇಲ್ಲ. ನೀವೆಲ್ಲನೂ ಚೆಕ್ ಮಾಡಿದ್ರೆ ಈ ತರ ಆಗೋದು ಫಸ್ಟ್ ಸಲ ಗೊತ್ತಾಗೋದಿಲ್ಲ, ಮೊದಲೇ ಸಲ ಗೊತ್ತಾಗೋದಿಲ್ಲ, 2ನೇ ಬಾರಿ ಅಥವಾ 3ನೇ ಬಾರಿಗೆ ಅವ್ರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಇನ್ನೊಂದ್ಸಲ ಅದನ್ನ ಹೋಗ್ಬಿಟ್ಟು ಇದನ್ನ ಕರೆಕ್ಟ್ ಆಗಿ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೋತಾರೆ. ಅವಾಗೆಲ್ಲ ಅಷ್ಟೆಲ್ಲ ಮಾಡೋದಕ್ಕೆ ಇನ್ನೊಂದಷ್ಟು ಕೃತ್ಯಗಳು ನಡೆದಿರ್ತವೆ. ಸೊ ಅವ್ರು ಫಸ್ಟೇ ಅಂದ್ರೆ ಯಾವಾಗ ಅವರು ಬೀಟ್ಗೂ ಅವರು ಲೆಕ್ಕವಾಗಿ, ನಾವು ಇಲ್ಲಿ ಬೀಟ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಬೀಟ್ ಅಂದ್ರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಬೀಟು ಲಾಸ್ಟ್ ಕೆಳ ಅಂತ ಆಕ್ಚುಲಿ, ಅಂದ್ರೆ ತುಂಬಾ ಚಿಕ್ಕ ಒಂದು ಯೂನಿಟ್ ಅಂತ ಅಂದ್ರೆ ಬೀಟು. ಆ ಬೀಟ್ ಅವರು ಅಲ್ಲಿಗೆ ಹೋದಾಗ ಅವ್ರಿಗೆ ಅವಾಗ್ಲೇ ಗೊತ್ತಾದ್ರೆ, ಅಂದ್ರೆ 4-5 ರೌಂಡ್ ಬರೋ ಬದಲು 1ನೇ ರೌಂಡ್ ಅಲ್ಲೇ ಗೊತ್ತಾದ್ರೆ ಅಕ್ರಮಗಳನ್ನ ತಡಿಬಹುದು. ಮತ್ತೆ ಜನಸಾಮಾನ್ಯರಿಗೂ ಕೂಡ ಈ ಒಂದು ಗಡಿ ಪ್ರದೇಶ ಅಂತ ಗೊತ್ತಾದ್ರೆ ಅವ್ರು ಬೇರೆಯವರು ಅಕ್ರಮ ಮಾಡ್ಕೊಳಕ್ ಅಂದ್ರೆ ಅಕ್ವೈರ್ ಮಾಡ್ಕೊಳಕ್ ಹೋದಾಗ ಅದನ್ನು ಕೂಡ ಅವರು ತಡಿಬಹುದು, ದೂರನ್ನ ಸಲ್ಲಿಸಬಹುದು ಅರಣ್ಯ ಇಲಾಖೆಗೆ. ಈ ರೀತಿಯಾಗಿ ಉಪಯೋಗ ಆಗುತ್ತೆ. ಈ ಹಿಂದೆ ಎಲ್ಲ ಯಾವ ರೀತಿಯಾಗಿ ಒಂದು ಗಡಿಯನ್ನ ನಿರ್ವಹಣೆ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಕಾಯ್ತಾ ಇದ್ರು? ಈ ಹಿಂದೆ ಮೇಡಮ್, ನಾವ್ ಹಿಂದೆ ಅಂದ ತಕ್ಷಣ ರಾಜರ ಕಾಲಕ್ಕೆ ಹೊರಟೋಗ್ಬಿಡ್ತೀವಿ. ರಾಜರ ಕಾಲದಲ್ಲೂ ಕೂಡ ಗಡಿ ಮೇಂಟೈನ್ ತಂತ್ರಜ್ಞಾನ ಈಗ ಹೆಚ್ಚು ಮುಂದೆ ಬರ್ತಿದೆ, ಇದಕ್ಕಿಂತ ಮುಂಚಿನ ಕಾಲದಲ್ಲಿ ಖಂಡಿತ. ಹಿಂದೆ ಅಂದ್ರೆ ನಾವು ಒಂದು ದಾಖಲೆಗಳ ಪ್ರಕಾರ ನೋಡಿದ್ರೆ 18ನೇ ಶತಮಾನದಿಂದ ನಮ್ಮ ಅರಣ್ಯಗಳಿಗೆ ದಾಖಲೆಗಳಿದೆ, ಅಂದ್ರೆ ಅಧಿಸೂಚನೆಗಳಿದೆ. 18ನೇ ಶತಮಾನದಿಂದನೂ ಕೂಡ, ಅದಕ್ಕಿಂದನೂ ಕೂಡ ಹಿಂದೆ ಮಾಡ್ತಿದ್ರು. ದಾಖಲೆ ಪ್ರಕಾರ ನಾವು ಚೆಕ್ ಮಾಡಿದ್ರೆ, ಅಂದ್ರೆ ವೆರಿಫೈ ಮಾಡಿದ್ರೆ ನಮಗೆ ಅರಣ್ಯ ಗಡಿನ ಕೂಡ ಆಗ್ಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ರು. ಸುಮಾರು ಬೇರೆ ಬೇರೆ ರೀತಿಯಲ್ಲಿ ವೆರಿಫೈ ಮಾಡ್ತಾ ಇದ್ರು. ಈಗ ನಾವು ಮೈಸೂರ್ದು ತಗೊಂಡ್ರೆ, ಮೈಸೂರು ಮಹಾರಾಜರು 30 ಅಡಿ 66 ಅಡಿ ಒಂದ್ ಚೈನ್ ಅಂತ ಕರಿತೀವಿ ನಾವು. ಒಂದ್ ಚೈನ್ ಅಂದ್ರೆ 33 ಅಥವಾ 66 ಅಡಿ ಅಷ್ಟಾಗಲ್ಲ ಜಾಗನ ಅವರು ಫುಲ್ ಕ್ಲಿಯರ್ ಮಾಡ್ತಿದ್ರು. ಎಲ್ಲನೂ ಕಟ್ ಮಾಡಿ ಅಲ್ಲಿ ಎಲ್ಲ ಸುಲಭವಾಗಿ ಎಲ್ಲರಿಗೂ ಕಾಣಿಸುವಂಗೆ, ಅಂದ್ರೆ ಅಲ್ಲಿ ಹೋದ ತಕ್ಷಣ ಇದು ಗಡಿ ಅಂತ ಗೊತ್ತಾಗ್ಬೇಕು ಅಂತ. ಸೊ ಅಲ್ಲಿ ಆಮೇಲೆ ಮಧ್ಯದಲ್ಲಿ ಕಲ್ಲನ್ನು ಇಡ್ತಿದ್ರು. ಈಗ ಮೈಸೂರು ಮಹಾರಾಜರು ತಗೊಂಡ್ರೆ ಈ ಕಡೆ ವೀರರಾಜೇಂದ್ರದು, ಈ ಕಡೆ ದೇವರಾಜ ಇವ್ರದ್ದು ಮೈಸೂರು ಮಹಾರಾಜರದು, ಈ ರೀತಿ ಗುರುತುಗಳನ್ನು ನೆಡ್ತಿದ್ರು. ಆಗ್ಲೂ ಕೂಡ ಗಡಿ ನಿರ್ವಹಣೆ ಮಾಡ್ತಿದ್ರು. ಅದೆಲ್ಲ ನಮ್ಮ ಆಲ್ರೆಡಿ ನಮ್ಮ ಒಂದು ಏನು ಅಧಿಸೂಚನೆಗಳಲ್ಲಿ ಉಲ್ಲೇಖ ಇದೆ, ಎಲ್ಲ ಸಿಗುತ್ತೆ. ಈ 66 ಅಡಿಗಳ ಬೌಂಡ್ರಿನ ನಾವು, ಅರಣ್ಯ ಗಡಿನ ನಾವು ಕ್ಲಿಯರ್ ಮಾಡಿದೀವಿ ಅಂತೇಳಿ. ಸೊ ಆಗ ದೊಡ್ಡದಾಗೆ ಜನನೂ ಕೂಡ ಇರ್ತಿದ್ರು, ಆ ಥರ ನಿರ್ವಹಣೆ ಮಾಡೋಕೆ ಸುಮಾರಷ್ಟು ಜನ ಇರ್ತಿದ್ರು. ಮತ್ತೆ ಗಡಿಲಿ ಯಾವಾಗಲೂ ಕೂಡ ತಾವು ನೋಡ್ಬೋದು ಸುಮಾರು ಇದರಲ್ಲಿ, ಈಗ ನಾವು ಬರೀ ಭಾರತ ದೇಶಕ್ಕೆ ಮಾತ್ರ ಗಡಿಲಿ ನಮ್ಮ ಸೈನಿಕರು ಇರ್ತಾರೆ. ಆಗ ಪ್ರತಿ ರಾಜರ ಒಂದು ಬೌಂಡ್ರಿ ಒಳಗಡೆ ಕೂಡ ಅವರು ಗಡಿಲಿ ಕೂಡ ಸೈನಿಕರು ಇರ್ತಿದ್ರು. ಅವರು ಯಾವಾಗ್ಲೂ ಕ್ಲಿಯರ್ ಮಾಡ್ಕೊಂಡು ಅದನ್ನ ಓಡಾಡ್ತಾ ಇದ್ರು. ಹೌದು, ಕಾವಲು ಪಡೆ ಮಾಡ್ತಿದ್ರು. ಬಹುತೇಕ ಅರಣ್ಯಗಳಿಗೆ ಹಿಂದೆ ಮ್ಯಾನ್ಯುಯಲ್ ಆಗಿ ಇದು ಮಾಡ್ತಾ ಇದ್ರು. ಅದಾದ ಮೇಲೆ ಎಲ್ಲೆಲ್ಲಿ ಆನೆ ಈ ತರ ಇತ್ತು ಅಲ್ಲಿ ಅವರು ಬೇಲಿಗಳು ಹಾಕೋದು, ಮತ್ತೆ ಜನ ಕಾಯ್ತಾನೆ ಇದ್ರು, ಹೆಚ್ಚಾಗಿ ಕಾಯ್ತಾ ಇದ್ರು. ಆಕ್ಚುಲಿ ಕಾಯ್ದು ಅಂದ್ರೆ ಅಲ್ಲೇ ಗುಡಿಸಲು ಹಾಕೊಂಡು ಕಾಯೋದು, ಈ ರೀತಿ ನಿರ್ವಹಣೆ ಮಾಡ್ತಿದ್ರು. ಸೊ ಈ ಅರಣ್ಯ ಭೂಮಿಯನ್ನ ಬಳಸೋದ್ರಿಂದ ಈ ಗಡಿಗಳ ನಿರ್ವಹಣೆನ ಹೇಗೆ ಮಾಡಬಹುದು? ಅರಣ್ಯ ಭೂಮಿನ ಬಳಸೋದ್ರಿಂದ ಹೇಗೆ ಗಡಿ ನಿರ್ವಹಣೆ ಮಾಡಬಹುದು ಅಂತ ಹೇಳಿದ್ರೆ ಮೇಡಮ್, ನಾವ್ ಈಗ ಜಸ್ಟ್ ಮಾತಾಡಿದ್ವಿ ಹಿಂದೆ ಏನ್ ಮಾಡ್ತಿದ್ರು ರಾಜರ ಕಾಲದಲ್ಲಿ, ಅದ್ರ ಮಧ್ಯದಲ್ಲಿ ಈಗ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಹಿಂದೆ ಈಗ ಹೇಗೆ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮಲ್ಲಿ ಕಂದಕಗಳು ಅಂದ್ರೆ CPT ಅಥವಾ EPT ಅಂತ, ಎಲಿಫೆಂಟ್ ಪ್ರೂಫ್ ಟ್ರಂಚ್, ಕ್ಯಾಟಲ್ ಪ್ರೂಫ್ ಟ್ರಂಚ್, ಬೇಲಿ ಹಾಕೋದು, ಈ ರೀತಿ ಎಲ್ಲ ಹಾಕ್ತಿವಿ. ಮುಖ್ಯ ಉದ್ದೇಶ ಏನಂತಂದ್ರೆ ಕಾಡು ಪ್ರಾಣಿಗಳು ನಾಡಿಗೆ ಬರಬಾರದು ಅಂತ ತಡೆಯೋಕ್ಕೋಸ್ಕರ. ಈಗ ನಮ್ಮಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗ್ತಾ ಇದೆ. ಅಂದ್ರೆ ನಾವು ಈ ಬೌಂಡ್ರಿನ ಕಡ್ದು ಫುಲ್ ಬಿಡ್ತಿರಲ್ಲ, ಮೊದಲು ಬೇಟೆ ಹಾಡಿ ಪ್ರಾಣಿಗಳನ್ನ ಇದು ಮಾಡ್ಬಿಡ್ತಿದ್ರು, ಕಡಿಮೆ ಆಗ್ತಿತ್ತು, ಅದು ನಡೀತಾನೆ ಇರ್ತಿತ್ತು. ಬಟ್ ಈಗ ಜಾಗನೂ ಕೂಡ ಪ್ರಾಣಿಗಳು ಜಾಸ್ತಿ ಆಗ್ತಾ ಇದೆ. ಸೊ ಜಾಗ ಜಾಸ್ತಿ ಆಗ್ತಾ ಇರೋದ್ರಿಂದ ಅವೆಲ್ಲ ನಾಡಿನ ಕಡೆಗೆ ಬರ್ತವೆ. ಅದನ್ನ ತಡೆಯೋಕ್ಕೋಸ್ಕರ ನಾವು ಅರಣ್ಯ ಗಡಿಲಿ ನಮ್ಮ ಕಂದಕಗಳನ್ನ ನಿರ್ಮಿಸ್ತೀವಿ. ಸೊ ಕಂದಕ ನಿರ್ಮಿಸ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಏನು ಪ್ರಸ್ತುತ ಅರಣ್ಯ ಏನಿದೆ ಅಲ್ಲಿಗೆ ನಾವು ಕಂದಕಗಳು ಹಾಕ್ತಿವಿ. ಆದ್ರೆ ನಾನು ಗಡಿ ಅಂತ ಹೇಳಿದಾಗ ಕಂದಕ ಹಾಕಿರೋದು ನಮ್ದು ಅರಣ್ಯ ಗಡಿ ಅಲ್ಲ. ದಾಖಲೆ ಪ್ರಕಾರ ಎಲ್ಲಿ ಬರುತ್ತೆ ಅದು ನಮ್ಮ ಗಡಿ ಆಗುತ್ತೆ. ಅಂದ್ರೆ ಕಂದಕಗಳನ್ನ ಗಡಿಯಲ್ಲಿ ನೀವು ನಿರ್ಮಾಣ ಮಾಡಲ್ಲ? ಇಲ್ಲ, ಈಗ ಇರೋದ್ರಲ್ಲಿ ಎಲ್ಲ ಬಹುಶಃ ಸಾಮಾನ್ಯವಾಗಿ ಹಂಗ್ ಮಾಡೋದಿಲ್ಲ. ಎಲ್ಲಿ ಅರಣ್ಯ
ಕೊನೆಗೊಳ್ಳುತ್ತೆ, ಅಲ್ಲಿ ಕಂದಕ ನಿರ್ಮಾಣ ಮಾಡಿರ್ತಾರೆ. ಬಟ್ ಅದು ಬಿಟ್ಟು ಕೂಡ ಇನ್ನ ಜಾಗ ಇರತ್ತೆ, ಭೂಮಿ ಖಂಡಿತ ಅರಣ್ಯ ದಾಖಲೆ ಭೂಮಿನ ಪ್ರಕಾರ ಇರತ್ತೆ. ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಆ ಒತ್ತುವರಿ ಎಲ್ಲಿವರೆಗೆ ಆಗಿದೆ ಅಲ್ಲಿ ನಮ್ಮ ನಿಜವಾದ ಬೌಂಡ್ರಿ ಇರುತ್ತೆ. ಅಲ್ಲಿ ನಿಜವಾಗ್ಲೂ ನಾವು ಕಂದಕಗಳನ್ನ ನಿರ್ಮಾಣ ಮಾಡಕ್ ಆಗೋದಿಲ್ಲ, CPT ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗಿರ್ತಾರೆ, ಬೇರೆ ಬೇರೆ ತರ ವ್ಯಾಜ್ಯಗಳಿರ್ತವೆ. ಅಂದ್ರೆ ಅರ್ಥ ಅವಾಗ ಸದ್ಯ ಮಟ್ಟಿಗೆ ಪ್ರಾಣಿಗಳು ಬರಬಾರ್ದು ಅಂದ್ಬಿಟ್ಟು ಬೌಂಡ್ರಿ ಹಾಕ್ತಾರೆ. ಬಟ್ ದಾಖಲೆ ಪ್ರಕಾರ ನಿಜವಾಗ್ಲೂ ಎಲ್ಲಿದೆ ಅಂತ ಬೌಂಡ್ರಿ ಇದ್ ಮಾಡ್ಕೊಂಡ್ರೆ, ಸೊ ನಾವು ಮಾಡ್ಬೇಕಾರೆ ಬಹುಶಃ ಫಸ್ಟ್ ನಾವು ಮಾಡ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮಲ್ಲಿ ಆವತ್ತಿನ ಮಟ್ಟಿಗೆ ಇದ್ದಂತ ತಂತ್ರಜ್ಞಾನ ಮತ್ತೆ ಏನ್ ಇರ್ಲಿಲ್ಲ, ಅವಾಗ ಎಲ್ಲಿತ್ತು ಅಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರು. ಅದಾದ ಮೇಲೆ ಈಗ ನೀವ್ ಹೇಳ್ತಾ ಇರೋ ಪ್ರಕಾರ ಈಗ ನಮಗೆ ಏನ್ ಟೈಮ್ ತಗೊಳ್ತಿತ್ತು ಈ ಸರ್ವೆ ಮಾಡಿ ಆಮೇಲೆ ಅದನ್ನ ಗಡಿನ ಫಿಕ್ಸ್ ಮಾಡಿ ಆಮೇಲೆ ಕಂದಕ ನಿರ್ಮಾಣವಂತ ಟೈಮ್ ಇವಾಗ ತುಂಬಾ ಕಡಿಮೆ ಆಗ್ಬಿಡ್ತು. ಮೊದ್ಲು ಅಷ್ಟೊಂದು ಟೈಮ್ ಇರ್ಲಿಲ್ಲ, ಆನೆ ಬರೋದನ್ನ ತಡಿಬೇಕನ್ನೋದು ಅಷ್ಟೇ ಟೈಮ್ ಆಗಿರ್ತಿತ್ತು. ಈಗ ಅಷ್ಟೊಳಗಡೆ ಸರ್ವೆ ಮಾಡೋದು ಬೇಡ, ಫಸ್ಟ್ ಇಲ್ಲಿ ಟ್ರಂಚ್ ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ಬೌಂಡ್ರಿ ನೋಡೋಣ ಅಂತ ಹೇಳಿದ್ರು. ಹಾಗಾಗಿ ಅದು ಬೌಂಡ್ರಿ ಇದು ಒಂದ್ ಸ್ವಲ್ಪ ಮುಂದೆ ಬರುವಂತ ಎಲ್ಲಾ ಜನಗಳು ಇದೇ ನಮ್ಮ ಬೌಂಡ್ರಿ ಅಂತ ತಿಳ್ಕೊಂಡ್ಬಿಟ್ರು. ಆಗ ಟೈಮ್ ಅಷ್ಟು ಸರ್ವೆ ಮಾಡುವಷ್ಟು ಟೈಮ್ ಸಿಗ್ತಿರ್ಲಿಲ್ಲ. ಈಗ ಅರಣ್ಯ ಭೂಮಿ ನಾವು ಯೂಸ್ ಮಾಡಿದ್ರೆ ನೀವು ಹೋದಂತ ನೆಕ್ಸ್ಟ್ ಒಂದು ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ನಿಮಿಷ ನೀವು ಅಲ್ಲಿ ಸ್ವಲ್ಪ ಆ ಕಡೆ ಇದನ್ನ ನೋಡಿದ್ರೆ, ಅದನ್ನ GPS ಕರೆಕ್ಟಾಗಿ ಕನೆಕ್ಟ್ ಆದ್ರೆ ನಿಮಗೆ ಆ ಕ್ಷಣದಲ್ಲಿ ನಿಮಗೆ ನಾವು ಎಲ್ಲಿದ್ದೀವಿ, ನಮ್ಮ ಬೌಂಡ್ರಿ ಎಲ್ಲಿದ್ದೀವಿ, ಆ ಏನು ದಾಖಲೆ ಇದೆ. ನಾವು ಯೂಶುವಲಿ ದಾಖಲೆ ಅಂದ ತಕ್ಷಣ ಅಧಿಸೂಚನೆ ಅಂತ ಹೇಳ್ತೀವಿ, ಮತ್ತೆ ಗ್ರಾಮ ನಕಾಶೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಏನು ಸರ್ವೆ ನಂಬರ್ ಬೌಂಡ್ರಿ ಅಂತೀವಿ, ನಾವ್ ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಆ್ಯಪ್ ಏನಿದೆ, ಯಾರು ಬಳಸಿದ್ದಾರೆ ಮತ್ತೆ ಹೇಗೆ ಬಳಸೋದು ಅನ್ನೋದು ಗೊತ್ತಾಗುತ್ತೆ. ಸೊ ಈ ಅಪ್ಲಿಕೇಶನ್ ನಾವು ಈಗ ಅರಣ್ಯ ಇಲಾಖೆಯಿಂದ ಅಂದ್ರೆ ಬಳಸೋದು ಅಂದ್ರೆ ನಮ್ಮ ಉದ್ದೇಶ ಜನಗಳಿಗೂ ಕೊಡಬೇಕು ಅನ್ನೋದು ಉದ್ದೇಶ ಇದೆ. ಆದ್ರೆ ಅದನ್ನ ಏನು ಈ ಒಂದು ಯೋಜನೆ ಏನ್ ಇದ್ ಮಾಡಿದ್ವಿ, ಇದನ್ನ ಈ ತಂತ್ರಾಂಶ ಇದ್ ಮಾಡ್ಬೇಕಾದ್ರೆ ಇಡೀ ಭಾರತದಲ್ಲಿ ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ ಇದ್ರ ಪ್ರಕಾರ ನಾವು ಇದನ್ನ ಶುರು ಮಾಡಿದ್ವಿ. ಆದ್ರೆ ಶುರು ಮಾಡ್ಬೇಕಾದ್ರೆ ಸುಮಾರು ವರ್ಷಗಳು ಆಗೋಗಿತ್ತು. ಸುಮಾರು ವರ್ಷ ಅಂತ ಅಂದ್ರೆ ನಾವು ಇವಾಗ ಏನ್ ಕೈ ಹಾಕ್ತಾ ಇದೀವಿ 100 ವರ್ಷ ಹಿಂದಿಂದು ದಾಖಲೆ ಪ್ರಕಾರ ಇದ್ ಮಾಡ್ತಾ ಇದೀವಿ. ಆದ್ರೆ ಅದನ್ನ ಪ್ರಿಪೇರ್ ಮಾಡ್ತಾ ಇರೋದು ಈಗ. ಸೊ ಏಕಾಏಕಿ ನಾವು ಜನಗಳಿಗೆ ಕೊಡಕ್ಕಾಗೋದಿಲ್ಲ. ಹಾಗಾಗಿ ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಂದ್ರೆ ನಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ಪ್ರಥಮವಾಗಿ ಕೊಡ್ತಾ ಇದೀವಿ. ಅಂದ್ರೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಅಂದ್ರೆ ನಮ್ಮ ಕೆಳ ಹಂತದಲ್ಲಿರುವಂತ ವಲಯ ಅರಣ್ಯ ಅಧಿಕಾರಿ ಮತ್ತೆ ಅದ್ರಗಿಂತ ಕಡಿಮೆ ಇರುವಂತ ಸೆಕ್ಷನ್ ಮತ್ತೆ ಬೀಟ್ ಕೊಡ್ತಾ ಇದೀವಿ. ಅದು ಕೂಡ ಬೀಟವ್ರಿಗೆ ಫಸ್ಟ್ ಕೊಡ್ತಾ ಇದೀವಿ. ಕಾರಣ ಏನಂದ್ರೆ ನಮ್ಗೆ ಬೀಟ್ಗೆ ಹ್ಯಾಕ್ ಕೊಡ್ತಾ ಇದೀವಿ ಅನ್ನೋದು ಕೂಡ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಈಗ ತಂತ್ರಾಂಶ ಅಂತ ಬಂದಾಗ ನಿಮ್ಗೆ ಅಷ್ಟು ದೊಡ್ಡ ದತ್ತಾಂಶ ಇದ್ದಾಗ ನಾವು ಎಲ್ಲರಿಗೂ ಕೂಡ ಮೊಬೈಲ್ ಅಲ್ಲಿ ಕೊಡೋಕ್ಕಾಗಲ್ಲ. ಚಿಕ್ಕ ಮೊಬೈಲ್ ಅಲ್ಲಿ ಅಷ್ಟು ದೊಡ್ಡ ಡಾಟಾ ಕೊಡಕ್ಕಾಗೋದಿಲ್ಲ. ಸೊ ಆದ ಕಾರಣ ನಾವೇನ್ ಮಾಡ್ತೀವಿ, ಬೀಟ್ ಅವ್ರಿಗೆ ಕೊಡ್ತಾ ಇದೀವಿ. ಮತ್ತು ಇನ್ನೊಂದು ವಿಚಾರ ಏನಿದೆ ಅಂದ್ರೆ ಬೀಟ್ಗೆ ಹ್ಯಾಕ್ ಕೊಡ್ತೀವಿ ಅಂತ ಅಂದ್ರೆ ಅವ್ರಿಗಿಂತ ಮೇಲ್ಪಟ್ಟ ಯಾರೇ ಅಧಿಕಾರಿಗಳು ಕೂಡ ಏನಾದ್ರು ಕ್ಷೇತ್ರಕ್ಕೆ ಹೋದ್ರೆ ಇವ್ರ ಜೊತೆಲಿ ಇದ್ದೇ ಇರ್ತಾರೆ. ಮತ್ತೆ ಇವ್ರಿಗಿಂತ ಮೊದಲು ಕೂಡ ಅವ್ರು ನೋಡಿರ್ತಾರೆ. ಸೊ ಮಾಹಿತಿ ಒದಗಿಸೋದಕ್ಕೆ ಸುಲಭ ಆಗುತ್ತೆ. ಸೊ ಮತ್ತೆ ದಿನನಿತ್ಯ ಇದರಲ್ಲೂ ಕೂಡ ಬೀಟಲ್ಲೇ ಅವರಲ್ಲಿರೋದ್ರಿಂದ ಜನಗಳ ಜೊತೆನೂ ಕೂಡ ಅವ್ರು ಇರ್ತಾರೆ. ಇದು ಎಲ್ಲೋ ಒಂದ್ ಕಡೆ ನಾವು ಈಗ ಸಾರ್ವಜನಿಕವಾಗಿ ಕೊಟ್ಟಿಲ್ಲ ಅಂದ್ರೂ ಕೂಡ ಇದು ನಮ್ ಗಡಿ ಅಂತ ಹೇಳುವಂತ ಒಬ್ಬ ಅಧಿಕಾರಿ ಅಲ್ಲಿದ್ರೆ ಜನಗಳಿಗೂ ಕೂಡ ಅದು ಮಾಹಿತಿ ಹೋಗುತ್ತೆ. ಇದನ್ನ ನಾವು ನಿರ್ದಿಷ್ಟ ಅಂತ ಈಗ ಸದ್ಯಕ್ಕೆ ಕೊಟ್ಟಿಲ್ಲ ಅವ್ರಿಗೆ. ಬಟ್ ನಿಜವಾಗ್ಲೂ ವಾಸ್ತವಿಕವಾಗಿ ಬೌಂಡ್ರಿ ಗೊತ್ತಾದ್ರೆ ಅದು ಜನಗಳಿಗೂ ಇದಾಗುತ್ತೆ, ಅಧಿಕಾರಿಗಳಿಗೂ ನಮಗೂ ಕೂಡ ಆಗುತ್ತೆ. ಸುಮಾರಷ್ಟು ಸಮಯ ನಾವೇನು ಈ ಪರಿಶೀಲನೆ ಇದರಲ್ಲಿ ಮಾಡ್ತಾ ಇದೀವಿ, ಅದು ನಮ್ಗೆ ಬಹಳ ಸಮಯ ಉಳಿತಾಯ ಕೂಡ ಆಗುತ್ತೆ, ತುಂಬಾ ಉಳಿತಾಯ ಆಗುತ್ತೆ. ಇನ್ನು ಬೇರೆ ಇನ್ಯಾವ ರೀತಿಯ ಅನುಕೂಲಗಳಿದೆ ಅರಣ್ಯಾಧಿಕಾರಿಗಳಿಗೆ ಈ ಒಂದು ಆಪ್ ನಿಂದ ಸರ್? ಅರಣ್ಯ ಅಧಿಕಾರಿಗಳಿಗೆ ಮೇಡಮ್ ಖಂಡಿತ ನಾನು ಆಗ್ಲೇ ಹೇಳ್ದಂಗೆ ಅನುಕೂಲ ಅಂತ ಕೇಳಿದ್ರೆ ಅದನ್ನ ನಮ್ಮ ಸಿಬ್ಬಂದಿಗಳ ಬಾಯಲ್ಲೇ ಕೇಳಬೇಕಾಗುತ್ತೆ. ಆಕ್ಚುಲಿ ನಾವು ನಮ್ಮ ದತ್ತಾಂಶಗಳ ಪ್ರಕಾರ ನೋಡಿದ್ರೆ ನಾವು ಸುಮಾರಷ್ಟು ಅವ್ರ ಜೊತೆ ಇಂಟರ್ಗ್ರೇಟ್ ಮಾಡ್ತಾರ ನೋಡೋ ಪ್ರಕಾರ ಆದ್ರೆ ಈ ಮೊದ್ಲು ಏನು ಅವರು ಎಲ್ಲ ದಾಖಲೆಗಳನ್ನ ಹೊತ್ಕೊಂಡು ಹೋಗ್ಬೇಕಾಗಿತ್ತು, ಎಲ್ಲಾನು ಹೊತ್ಕೊಂಡು ಅಲ್ಲಿಗೆ ಹೋಗಿ ಆ ಸ್ಥಳದಲ್ಲಿ ಕುಂತ್ಕೊಂಡು ಎಲ್ಲಾನು ವೆರಿಫೈ ಮಾಡ್ಬೇಕಾಗಿತ್ತು. ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗುತ್ತೆ, ಗಡಿನ ನಿರ್ಧರಿಸೋದು ಬಹಳ ಕಷ್ಟದ ಕೆಲಸ. ನಾವೊಬ್ರೇ ನಿರ್ಧರಿಸಕ್ಕಾಗಲ್ಲ, ಸುಮಾರಷ್ಟು ಜನಗಳು ಬರ್ತಾರೆ, ತಪ್ಪು ಅಂತಾನು ಜನ ಬಂದೇ ಬರ್ತಾರೆ. ಮತ್ತೆ ಕಂದಾಯ ಇಲಾಖೆಯವ್ರು ಬರ್ತಾರೆ, ಅವ್ರ ಜೊತೆ
ಅವ್ರು ಹೇಳದ ಎಲ್ಲಾನು ಕೂಡ ನಾವು ಮಾಡ್ಬೇಕಾಗತ್ತೆ. ಸೊ ಅವರು ಬೇರೆ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ. ಸೊ ಆ ಡಾಕ್ಯುಮೆಂಟ್ ನೆಲ್ಲ ವೆರಿಫೈ ಮಾಡಿ ಅದನ್ನ ಒಂದು ಇದು ಗಡಿ ಅಂತ ಹೇಳಬೇಕಾದ್ರೆ ಇವ್ರಿಗೆ ಸಾಕಷ್ಟು ಸಮಯ ತಗೊಳ್ತಿತ್ತು. ಇವರು ಅಷ್ಟು ದಿನನೂ ಕೂಡ ಏನ್ ಡಾಕ್ಯುಮೆಂಟ್ ನ ತಗೊಂಡೋಗಿ ಬಂದು ಈ ಸಮಯನೆಲ್ಲ ನಾವು ಇದ್ ಮಾಡಿದ್ರೆ ಅವ್ರಿಗೆ ಅವ್ರದ್ದು ಅರ್ಧ ಕರ್ತವ್ಯದ ದಿನಗಳು ಅದರಲ್ಲೇ ಹೊರಟೋಗ್ತಿತ್ತು. ಖಂಡಿತ ಅದಂತೂ ಉಳಿಯುತ್ತೆ. ಇದು ಒಂದು. ಮತ್ತೆ ಹೊಸ ಜಾಗಕ್ಕೆ ಹೋಗ್ತಾರೆ ಸಿಬ್ಬಂದಿ. ಈಗ ಒಂದು ಬೀಟಿಂದ ಇನ್ನೊಂದು ಬೀಟ್ಗೆ ಹೋಗ್ತಾರೆ. ನಾವಿವಾಗ ಏನ್ ಮಾತಾಡಿದ್ವಿ ಅದನ್ನ ಮತ್ತೆ ಹೋಗಿ ಅದೇ ಬೀಟಲ್ಲಿ ಮಾಡ್ಬೇಕು, ಮತ್ತೆ ಕಲಿಬೇಕು ಅವರು. ಸೊ ಆ ಮತ್ತೆ ಕಲಿಯುವಂಥದ್ದು ನಾವೀಗೇನ್ ತಂತ್ರಾಂಶ ಯೂಸ್ ಮಾಡ್ತಾ ಇದೀವಿ, ಒಂದ್ ಸಲ ಕಲ್ತ್ರೆ ಅದು ಮತ್ತೆ ಅಲ್ಲಿ ಅದೇ ತರ ಇರುತ್ತೆ. ಕಲ್ತಿರೋದು ಆಲ್ರೆಡಿ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅವ್ರಿಗೆ ನಿಜವಾದ ಕರ್ತವ್ಯ, ಸಂರಕ್ಷಣೆ ಕರ್ತವ್ಯ, ಗಡಿನ ಸರಿ ಮಾಡ್ಕೊಳ್ಳೋದು ಫಸ್ಟ್ ಈಸಿಯಾಗಿ ಹೋಗುತ್ತೆ. ಆಮೇಲೆ ಒಳಗಡೆದಂತೂ ಖಂಡಿತ ಇದೆ. ಗಡಿ ನಮ್ಗೆ ಬೇಲಿ ಕರೆಕ್ಟ್ ಆಗಿದ್ರೆ, ನಾವು ಗದ್ದೆ ಹೇಳ್ದಂಗೆ ಗಾದೆನ ನಾವೇನ್ ಹೇಳ್ತೀವಿ, ಬೇಲಿ ಎದ್ದು ಹೊಲ ಮೇದಂಗೆ ಅಂದ್ರೆ ತಮ್ಗೆ ಗೊತ್ತಿದೆ. ಬೇಲಿ ಕರೆಕ್ಟ್ ಆಗಿದ್ರೆ ಖಂಡಿತ ಒಳಗಡೆಗೆ ಅವ್ರಿಗೆ ಏನ್ ಬೇಕಾದ್ರೂ ಖುಷಿಯಿಂದ ಮಾಡ್ಬೋದು. ಸಂರಕ್ಷಣೆ ಅದಕ್ಕಷ್ಟೇ ಅದಾಗತ್ತೆ. ಬೇಲಿ ಒಂದು ಕರೆಕ್ಟ್ ಆಗಿದ್ರೆ ಸಂರಕ್ಷಣೆ ತಂತಾನೆ ಆಗೋಗುತ್ತೆ ಮೇಡಮ್. ನಾವೇನ್ ನಡೆದೇ ಹೋದ್ರೂ ಕೂಡ ಸುಮಾರಷ್ಟು ಬಂದ್ಬಿಡುತ್ತೆ. ಸೊ ಈಗ ಸಿಬ್ಬಂದಿ ಏನು ತಂತ್ರಾಂಶವನ್ನ ಬಳಸ್ತಾ ಇದ್ದಾರೆ, ಅವರು ಸುಲಭವಾಗಿ ಇದೆ ಅಂತ ಹೇಳ್ತಾರಾ? ಹೇಗೆ ಎಲ್ಲರೂ ಬಳಸ್ತಾ ಇದ್ದಾರಾ ಈ ಒಂದು ತಂತ್ರಾಂಶವನ್ನ? ನಾವು ಸುಮಾರಷ್ಟು ತರಬೇತಿಗಳನ್ನ ಕೊಡ್ತಾ ಇದೀವಿ ಮೇಡಮ್. ಖಂಡಿತ ಒಂದೇ ಒಂದು ಸಮಸ್ಯೆ ಏನಂತಂದ್ರೆ, ಯಾರು ಇವಾಗ ಸಿಬ್ಬಂದಿಗಳು ಯಾರು ಯೂಸ್ ಮಾಡ್ತಾ ಇದಾರೆ ಅವ್ರು ಯಾರು ಬಿಟ್ಟಿಲ್ಲ. ಈ ನಮ್ಮ ಇಲಾಖೆಯಲ್ಲಿ ಹೊಸ್ದಾಗಿ ಬರ್ತಾನೆ ಇರ್ತಾರೆ. ಅಂದ್ರೆ ಹೊಸ್ದಾಗಿ ಅಂತ ಹೇಳಿದ್ರೆ ವರ್ಷನೂ ಏನು ತರ ಇದು ನಾವು ನೇಮಕಾತಿ ಮಾಡ್ಕೊಳ್ತಾ ಇರ್ತೀವಿ. ಮತ್ತೆ ಬೇರೆ ಕಡೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಅವ್ರನ್ನ ಹೊರತುಪಡಿಸಿ ಅವ್ರಿಗೆ ಖಂಡಿತ ನಾವು ಹೇಳಿರೋದೇ ಇಲ್ಲ ಇಲ್ಲಿವರೆಗೂ. ಅಂದ್ರೆ ಅವ್ರು ಪಾಪ ಉಪಯೋಗಿಸಿರೋದಿಲ್ಲ. ಸೊ ಉಪಯೋಗಿಸಿರೋರ್ನ ಬಿಟ್ರೆ ಉಳಿದವರೆಲ್ಲ ಖಂಡಿತ ಈಗಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ. ಸೊ ಅವರು ಖುಷಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ನಮ್ದು ಇಲ್ಲಿ ಏನಂತ ಹೇಳಿದ್ರೆ, ಯಾರು ಅಪ್ಲಿಕೇಶನ್ ಈ ತಂತ್ರಾಂಶ ಎಷ್ಟು ಚೆನ್ನಾಗಿದೆ ಅಂತ ಹೆಂಗ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಅವರು ಎಷ್ಟು ಉಪಯೋಗಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ತಿಳ್ಕೊಬಹುದು. ಮತ್ತೆ ನಾವು ನಮ್ಮ ಅರಣ್ಯ ಇಲಾಖೆಯಲ್ಲಿ ಪ್ರತಿದಿನ 10ರಿಂದ 6:30 ಕೂಡ ವಿಸಿ ನಡೀತಾ ಇರ್ತೇವೆ, ವಿಡಿಯೋ ಕಾನ್ಫರೆನ್ಸ್. ಖಂಡಿತ ಅವ್ರು ಇಲ್ಲಿಗೆ ಬಂದು ಎಲ್ಲಾನು ಕೇಳ್ಕೋಗುವಂತ ಅವಶ್ಯಕತೆನೇ ಇರೋದಿಲ್ಲ. ಎಲ್ಲಿ ವರ್ಚುವಲ್ ಮೂಲಕ ಏನ್ ಪ್ರಾಬ್ಲಮ್ ಇದೆ ಅಲ್ಲಿ ಫೀಲ್ಡ್ ಇಂದಾನೆ ಡೈರೆಕ್ಟ್ ಆಗಿ ಇಲ್ಲಿಗೆ ಕನೆಕ್ಟ್ ಆಗ್ತದೆ. ಸೊ ಕನೆಕ್ಟ್ ಆಗ್ತಿದೆ, ಖಂಡಿತ ಮೇಡಮ್. ಇದು ಹೊಸ ಒಂದು ಭಾರತದಲ್ಲೇ ವಿನೂತನ. ಆಕ್ಚುಲಿ ತಮ್ಗೆ ಹೇಳ್ಬೇಕಂದ್ರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಶುರು ಮಾಡಿದಂತ ರಾಜ್ಯಗಳಲ್ಲಿ ಕರ್ನಾಟಕ ಮತ್ತೆ ಒರಿಸ್ಸಾ ಎರಡೇ ಇರೋದು. ಈ ಎರಡರಲ್ಲೂ ಕೂಡ ನಾವು ಒರಿಸ್ಸಾಗೆಲ್ಲ ಹೋಗಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿರೋದು, ಅವರು ಎಲ್ಲ ಡಿಜಿಟಲ್ಲಿ ಮಾಡಿದ್ದಾರೆ. ಈ ಫೀಲ್ಡ್ ಅಂದ್ರೆ ಕ್ಷೇತ್ರ ಮಟ್ಟಕ್ಕೆ ತಲುಪಿಸೋದಿದೆಯಲ್ಲ, ಅದು ಇನ್ನೂ ಮಾಡಿರ್ಲಿಲ್ಲ. ಮತ್ತೆ ಇದು ನಿರಂತರ ಆಕ್ಚುಲಿ ಲೆಕ್ಕವಾಗಿ ಅದು ದಾಖಲೆ ಪ್ರಕಾರನೇ 100 ವರ್ಷದ ದಾಖಲೆನ ತಂದು ಫೀಲ್ಡ್ಗೆ ಇದು ಮಾಡ್ಬೇಕಾದ್ರೆ ಸುಮಾರಷ್ಟು ಸಮಯ ಬೇಕಾಗುತ್ತೆ, ಮತ್ತೆ ಕಷ್ಟನೂ ಇರುತ್ತೆ. ಮತ್ತೆ ಈಗಿನ ಸಿಬ್ಬಂದಿ ಹೋಗ್ಬೇಕಾದ್ರೂ ಕೂಡ ಸುಮಾರಷ್ಟು ಇದಿರುತ್ತೆ. ಅಂದ್ರೆ ಅವರು ಕೂಡ ಖಾತ್ರಿ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ತುಂಬಾ ಖುಷಿಯಾಗಿ ಅವರು ಖುಷಿಯಿಂದ ಮಾಡ್ತಾ ಇದ್ದಾರೆ. ನಾವು ನಮ್ಮ ಇಲಾಖೆಯಲ್ಲಿ ಹೇಗಿರ್ತದೆ ಅಂತಂದ್ರೆ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ಮೊಬೈಲ್ ಕೊಡದೇನೆ ಯಾವ್ದು ಕೆಲಸ ಆಗೋದಿಲ್ಲ. ನನಗೆ ಗೊತ್ತಿರುವಂಗೆ ಎಷ್ಟೋ ಸಿಬ್ಬಂದಿಗಳು ಈ ಮೊಬೈಲ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೊಸ ಮೊಬೈಲ್ ತಗೊಂಡು ಮಾಡಿದ್ದಾರೆ. ಅದು ಅವ್ರು ಹೇಳ್ಬೋದಾಗಿತ್ತು, ನಮ್ಗೆ ಮೊಬೈಲೇ ಕೊಟ್ಟಿಲ್ಲ ನಾವು ಮಾಡಲ್ಲ ಅಂತ. ಅವರು ಏನೂ ಕೇಳ್ದಂಗೆ ಮಾಡ್ತಾ ಇದಾರೆ ಅಂದ್ರೆ ನಾವು ಖುಷಿ ಪಡ್ಬೇಕಾಗುತ್ತೆ ಅವ್ರಿಗಿಂತ. ಮತ್ತೆ ಅಷ್ಟು ಎಷ್ಟು ಕನೆಕ್ಟ್ ಆಗಿ ನಮ್ಗೆ ಇಲ್ಲಿ ಕೇಳ್ತಾರೆ ಅಂದ್ರೆ, ಅವ್ರು ಕೇಳುವಂತ ಕ್ವಶನ್ಗಳು ನಮಗೆ ಹೊಸದಾಗಿರುತ್ತೆ. ಯಾಕೆಂದ್ರೆ ನಾವೆಲ್ಲನೂ ಕೂಡ ಒಂದೇ ಯುನೀಕ್ ಆಗಿ ಯೋಚನೆ ಮಾಡಕ್ ಹೋಗ್ತೀವಿ. ನಾವು ಅವರು 100 ಜನ 100 ಸಮಸ್ಯೆ ಹೇಳಿದ್ರೆ ಅದನ್ನ ಒಂದು ಸಮಸ್ಯೆ ಅಂತ ನಾವು ಬಗೆಹರಿಸ್ಕೊಳಕ್ ಹೋದ್ರೆ, ಆದ್ರೆ ಇನ್ನೊಂದು ಸಮಸ್ಯೆ ಹೊಸದಾಗಿ ಬಂದಿರ್ತದೆ. ಅವನ್ನೆಲ್ಲ ಜೊತೆಲಿ ಹೋಗ್ತಾ ಇರ್ಬೇಕಾದ್ರೆ ಅವರು ಖುಷಿಯಿಂದ ಮಾಡ್ತಾ ಇದ್ದಾರೆ. ಆಕ್ಚುಲಿ ಈ ತಂತ್ರಾಂಶ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತೀರಿ. ಹಾಗೆ ಈಗಿನ ಒಂದು ಸಿಬ್ಬಂದಿಗೆ ಇದ್ರ ಬಳಕೆ ಬಗ್ಗೆ ಏನು ಮನವಿಯನ್ನ ಮಾಡ್ತೀರಾ, ಏನು ಸಲಹೆಯನ್ನ ಕೊಡ್ತೀರಿ? ನಂದು ಅವ್ರ ಕಡೆ ಇಷ್ಟೇ ರಿಕ್ವೆಸ್ಟ್, ಇದನ್ನ ಹೆಚ್ಚು ಯೂಸ್ ಮಾಡಿ ಅರಣ್ಯ ಭೂಮಿನ. ನಿಮ್ ಕಷ್ಟಗಳು ಏನಿದೆ, ಬೌಂಡ್ರಿ ನಿರ್ವಹಣೆ ಅಂದ್ರೆ ಅರಣ್ಯ ಗಡಿ ಏನು ಕಂಡುಕೊಳ್ಳೋದ್ರಲ್ಲಿ ಇದಿಲ್ಲ, ಇದು ಬಹಳ ಪರಿಣಾಮಕಾರಿಯಾಗಿದೆ. ಅದನ್ನ ಹುಡುಕೊಳ್ಳೋಕೆ ತುಂಬಾ ಸುಲಭವಾಗಿ ಹುಡುಕೊಳ್ಳೋಕೆ ಅರಣ್ಯ ಭೂಮಿನ ನೀವು ಯೂಸ್ ಮಾಡಿ ಒಂದು. ಮತ್ತೆ ಎಲ್ಲಿ ಅರಣ್ಯ ಗಡಿಗಳು ಇನ್ನೂ ಗೊತ್ತಾಗಿಲ್ಲ ಅಲ್ಲಿ ನಮಗೆ ಇರುವಂತ ದಾಖಲೆಗಳನ್ನ ಒದಗಿಸಿ.
ಅದು ಎಲ್ಲಿ ಬರುತ್ತೆ ಅರಣ್ಯ ಗಡಿ ದಾಖಲೆಗಳನ್ನ ಒದಗಿಸಿ, ಇಲ್ಲಿ ನಮ್ಮ ಬೌಂಡ್ರಿ ಬರುತ್ತೆ, ಇದು ನಮ್ಮ ಅಧಿಸೂಚನೆ, ಇದ್ರ ಪ್ರಕಾರ ನಮ್ಗೆ ಬೌಂಡ್ರಿ ಕೊಟ್ರೆ ಅದನ್ನ ಅರಣ್ಯ ಭೂಮಿಲಿ ನೀವು ಕೊಟ್ರೆ ನಮ್ಗೆ ಅನುಕೂಲ. ಸುಮಾರಷ್ಟು ಜನ ಇದನ್ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅದನ್ನೇ ನಾನು ರಿಕ್ವೆಸ್ಟ್ ಆಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಅದನ್ನ ಕೊಟ್ರೆ ಹೆಚ್ಚು ಯೂಸ್ ಮಾಡಿ ನಿಮ್ ಸಮಯನ ಈ ಅರಣ್ಯ ಗಡಿ ಎಲ್ಲಿ ಅಂತ ಪತ್ತೆ ಮಚ್ಚುದ್ರಲ್ಲೇನೆ ಕಳಿಯೋ ಬದಲು ಬಹಳ ಸುಲಭವಾಗಿ ಉಳಿಕೊಂಡು ಇದನ್ನ ಆರಾಮಾಗಿ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಈ ಸಮಯನ ಉಪಯೋಗಿಸ್ಕೋಬೋದಾಗಿತ್ತು ಅಂತ. ಓಕೆ, ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇನ್ನಷ್ಟು ಇದು ಎಲ್ಲ ಸಾರ್ವಜನಿಕರಿಗೂ ಸಿಗುವಂತಾಗಲಿ, ಈ ಒಂದು ಅಪ್ಲಿಕೇಶನ್ ತಂತ್ರಾಂಶದ ಬಳಕೆ ಎಲ್ಲರೂ ಮಾಡುವಂತಾಗಲಿ, ಇದರ ಉದ್ದೇಶ ಈಡೇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ.